ಉಡುಪಿ ಕಾಸರಗೋಡು 400 ಕೆವಿ ವಿದ್ಯುತ್ ಲೈನ್ ಯೋಜನೆಯ ಹೆಸರಿನಲ್ಲಿ ಕೇಂದ್ರ ಸರ್ಕಾರವು ಸ್ಟೆರ್ಲೈಟ್ ಕಂಪನಿಯ ಲಾಭಕ್ಕಾಗಿ ಕರಾವಳಿ ಭಾಗದ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಪದ್ಮಪ್ರಸಾದ್ ಜೈನ್ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರನ್ನ ನಿರ್ಲಕ್ಷಿಸಿ ಸಿಎ ವಿದ್ಯುತ್ ಕಾಯ್ದೆಯನ್ನ ಉಲ್ಲಂಘಿಸಿ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತಿದೆ. ಇದು ಕೇಂದ್ರ ಸರ್ಕಾರದ ದ್ವಿಮುಖ ನೀತಿಯಲ್ಲವೇ? 2 ಜಿಲ್ಲೆಗಳ 27 ಗ್ರಾಮಗಳಲ್ಲಿ ವಿದ್ಯುತ್ ಲೈನ್ ಹಾದು ಹೋಗುವುದಿದ್ರೆ ಸರ್ಕಾರದ ಗೆಜೆಟ್ ಪತ್ರದಲ್ಲಿ 150 ಗ್ರಾಮಗಳ ಹೆಸರನ್ನ ಸೇರಿಸಲಾಗಿದೆ. ಇದೇ ಅಧಿಸೂಚನೆಯನ್ನ ಬಳಸಿಕೊಂಡು ಭವಿಷ್ಯದಲ್ಲಿ ಹೊಸಬೆಟ್ಟು ಮತ್ತು ಇರುವೆಲು ಗ್ರಾಮಗಳ ಭೂಮಿಯನ್ನ ವಶಪಡಿಸಿಕೊಳ್ಳುವ ಆತಂಕ ಇದೆ ಎಂದರು. ಮುಂದಿನ ದಿನಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮಿಥುನ್ ರೈ, ಎಂಎಲ್ಸಿ ಐವನ್ ಡಿಸೋಜಾ ಅವರೊಂದಿಗೆ ಕೃಷಿ ನಾಶವಾಗಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸರಿಯಾದ ಮಾಹಿತಿ ಇಲ್ಲ. ಹಾಗಾಗಿ ರೈತರಿಗೆ ಒಂದು ರೀತಿಯಲ್ಲಿ ಗೊತ್ತಾಗುದಿಲ್ಲ. ಅಂದ್ರೆ ರೈತರಿಗೆ ಕೆಲವೊಮ್ಮೆ ಅವರಿಗೆ ಏನು ಮಾಡೋದು ತೋರಿಸುದಿಲ್ಲ. ಅವಾಗ ಯಾರಾದರೂ ಪ್ರತಿನಿಧಿಗಳು, ಮುಖಂಡರು ಅವರಿಗೆ ತಿಳಿದವರು ಹೇಳಿದ್ದಾರೆ, ಅವರು ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಹಾಗೆ ಲಾಸ್ಟ್ ಟೈಮ್ ಒಂದು ಕ್ರಿಶ್ಚಿಯನ್ ಕುಟುಂಬದವರಿಗೆ ಇದು ಅವರ ತೆಂಗಿನ ಗಿಡ ಕಡಿದು ಮಾಡಿದ್ದು. ಪಾಪ ಅವರು ಹಾಸ್ಪಿಟ್ಲಲ್ಲಿದ್ದರು, ಆಸ್ಪತ್ರೆಯಲ್ಲಿರುವಾಗ ಅಡಿಕೆ ಗಿಡವನ್ನ ಕಡಿದು ಸಮಸ್ಯೆ ಮಾಡಿದ್ರು. ಆ ನಂತರ ನಾವು ಅಲ್ಲಿ ಕೂಡ ನಾವು ಹೋಗಿದ್ದೆವು, ಮಾಧ್ಯಮಿಕರಿಗೆ ಬಂದಿದ್ರಿ, ಅಲ್ಲಿ ಕೂಡ ನಾವು ಮಾತಾಡಿದ್ವಿ. ಆ ನಂತರ ಸ್ವಲ್ಪ ಅದರ ಬಗ್ಗೆ ಜಾಸ್ತಿ ಪ್ರಚಾರ ಆಯಿತು. ಮತ್ತೆ ಕಿಸಾನ್ ಸಂಘದ ವತಿಯಿಂದ ಕೂಡ ಪ್ರತಿಭಟನೆ ಆಯಿತು. ಈಗ ಮೊನ್ನೆ ನಿಡ್ಡೋಡಿ ಚರ್ಚಿನಿಂದ ಏನಂತ ಹೇಳ್ತಾರೆ, ಇಂದಿರಾನಗರವರೆಗೆ ಜಾಥಾ ಕೂಡ ಹೋಯ್ತು. ಆ ಜಾಥಾದಲ್ಲೂ ನಾವು ಭಾಗಿಯಾಗಿದ್ದೇವೆ. ನಾವು ಸ್ಥಳೀಯರಾಗಿ ಏನು ಹೇಳೋದಂದ್ರೆ, ನಮಗೆ ಇಂತಹ ಯೋಜನೆಗಳು ಬಂದಾಗ ಸಮಸ್ಯೆ ಆಗ್ತದೆ. ರೈತರ ಧ್ವನಿಯನ್ನು ಕೇಳುವವರು ಇವತ್ತು ರೈತರ ಪರವಾಗಿ ನಿಲ್ಲುವವರು ಯಾರಿಲ್ಲ. ಈಗ ಹಾಗಾಗಿ ಇರುವಾಗ ರೈತರಿಗೇನು ಮಾಡಬೇಕು? 85% ಕೊಡ್ತೀವಿ ಅಂತ ಆರ್ಡರ್ ಮಾಡಿದ್ದಾರೆ. ಆದ್ರೆ ಪವರ್ ಲೈನ್ ಏನು ಹೋಗುತ್ತೆ ವೈರ್ ಹೋಗುವ ಅಡಿಯಲ್ಲಿ ಕೇವಲ 15%. ಆದ್ರೆ ಒಂದ್ಸಲ ಕೊಟ್ಟ ಮೇಲೆ ಆ ವೈರ್ ಅಡಿಯಲ್ಲಿ ಏನೂ ಕೃಷಿ ಆಗಲಿ ಏನೂ ಚಟುವಟಿಕೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ರೈತರ ಪರವಾಗಿ ನೀವು ಪರಿಹಾರ ಕೊಡದಿದ್ರೆ 100% ಕೊಡಬೇಕು. ಆ ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತೀವಿ. ಸಿಎ ವಿಧಿಸಿರುವ ಷರತ್ತನ್ನು ಪಾಲಿಸಿ ರೈತರ ಒಪ್ಪಿಗೆ ಪತ್ರವಿಲ್ಲದೆ ಒಂದೇ ಒಂದು ಇಂಚು ಭೂಮಿಯನ್ನು ಅತಿಕ್ರಮಿಸಬೇಕು. ಗೆಜೆಟ್ ಅಧಿಸೂಚನೆಯನ್ನು ಸರಿಪಡಿಸಿ ಅನಗತ್ಯವಾಗಿ ಸೇರಿಸಿರುವ 150 ಗ್ರಾಮಗಳನ್ನು ತಕ್ಷಣವೇ ಕೈ ಬಿಡಬೇಕು. ಸಂಬಂಧವಿಲ್ಲದರೂ ಇದನ್ನು ಗೆಜೆಟ್ನಲ್ಲಿ ಯಾಕೆ ಸೇರಿಸಲಾಗಿದೆ? ಇದು ಭವಿಷ್ಯದಲ್ಲಿ ಇದೇ ಅಧಿಸೂಚನೆಯನ್ನು ಬಳಸಿಕೊಂಡು ನಿಮ್ಮ ಆಪ್ತ ಬಂಡವಾಳಶಾಹಿಗಳಿಗೆ ಕರಾವಳಿಯ ಅಮೂಲ್ಯ ಭೂಮಿಯನ್ನು ಸುಲಭವಾಗಿ ಕಬಳಿಸಲು ದಾರಿ ಮಾಡಿಕೊಡುವ ಒಂದು ಷಡ್ಯಂತ್ರ ಅಲ್ವೇ? ಪ್ರಧಾನಮಂತ್ರಿ ಕಚೇರಿಯಿಂದಲೇ ಒತ್ತಡ. ಇದು ಇನ್ನೊಂದು ರೆಕಾರ್ಡ್. ಇದು ಯಾರ ಹಿತಾಸಕ್ತಿಗಾಗಿ? ಈ ವಿವಾದಾತ್ಮಕ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಲು ಪ್ರಧಾನಮಂತ್ರಿ ಕಚೇರಿಯಿಂದ ನೇರವಾಗಿ ಜಿಲ್ಲಾಧಿಕಾರಿಗಳ ಮೇಲೆ ಪ್ರತಿ 15 ದಿನಗಳಿಗೊಮ್ಮೆ ಒತ್ತಡ ಹೇರಲಾಗುತ್ತಿದೆ ಎಂಬ ಆಘಾತಕಾರಿ ವಿಷಯ ಲೋಕಾಯುಕ್ತಕ್ಕೆ ಸಲ್ಲಿಸಿದ ದಾಖಲೆಗಳಿಂದ ಬಯಲಾಗಿದೆ. ನಾವು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದು, ಅದರಲ್ಲಿ ಲೋಕಾಯುಕ್ತದವರು ಹಿಂಬರ ಕೊಟ್ಟಿದ್ದಾರೆ. ಏನು ಎಸಿ ಕೊಟ್ಟಿರ್ತಕ್ಕಂಥ ಉತ್ತರ, ಅದರಲ್ಲಿ ಎಸಿ ಹೇಳ್ತಾರೆ, ಪ್ರಧಾನ ಮಂತ್ರಿ ಆಫೀಸ್ PM ಆಫೀಸಿಂದ ಎವ್ರಿ 15 ಡೇಸ್ಗೆ ನಮಗೆ ಇದರ ಪ್ರಗತಿ ಬಗ್ಗೆ ವರದಿ ಕೇಳ್ತಾ ಇದ್ದಾರೆ ಅಂತ. ಯಾವುದು ಈ ಲೈನ್ ಬಗ್ಗೆ, ಇಲ್ಲಿಯ ರೋಡ್ ಬಗ್ಗೆ, ಹೈವೇ ಬಗ್ಗೆ, ಗುಂಡಿಗಳ ಬಗ್ಗೆ, ಅದರ ಬಗ್ಗೆ ಕೇಳುವುದಿಲ್ಲ. ಈ ಲೈನ್ಗಳ ಬಗ್ಗೆ, ಪ್ರೈವೇಟ್ ಖಾಸಗಿ ಕಂಪನಿ ಲೈನ್ ಬಗ್ಗೆ PM ಆಫೀಸಿಂದ 15 ದಿನಕ್ಕೊಮ್ಮೆ ವರದಿ ಕೇಳ್ತಾ ಇದ್ದಾರೆ ಅಂತ. ಸುದ್ದಿಗೋಷ್ಠಿಯಲ್ಲಿ ವಕೀಲ ಮಾರ್ವಿನ್ ಲೋಬೋ, ಕೃಷಿಕರಾದ ಲಿಯೋ ವಾಲ್ಟನ್ ನಜರತ್, ತುಕ್ರಪ್ಪ ಕೆಂಬಾರೆ, ರಾಜೇಶ್ ಡಿಕೋಸ್ತಾ ಮತ್ತು ಜೀವನ್ ಕ್ರಾಸ್ತಾ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.